ಸ್ನೇಹಿತರೆ, ವೆಲ್ಕಮ್ ಟು ಕೃಷಿ ಲೋಕ. ನವೀನ್ ಸಿ ರವರು ಮಹೀಂದ್ರ ಓಜಾ 3132 ರಿವ್ಯೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವರ ರಿಕ್ವೆಸ್ಟ್ ನ ಮೇರೆಗೆ ಈ ವಿಡಿಯೋದಲ್ಲಿ ಮಹೀಂದ್ರ ಕಂಪನಿಯ ಮಹೀಂದ್ರ ಓಜೋ 3132 ಮಾಡೆಲ್ ನ ಸ್ಪೆಸಿಫಿಕೇಶನ್ಸ್, ಫೀಚರ್ಸ್ ಹಾಗೆ ಪ್ರೈಸ್ ಬಗ್ಗೆ ತಿಳಿಯೋಣ. ಮೊದಲಿಗೆ ಈ ಒಂದು ಮಾಡೆಲ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 32 HP ಎಂಜಿನ್ ಇದ್ದು 3 ಸಿಲಿಂಡರ್ ಗಳಿವೆ. ಇದರ ಇಂಜಿನ್ ರೇಟೆಡ್ RPM ಬಂದು 2500. ಇನ್ನು ಈ ಒಂದು ಮಾಡೆಲ್ ಎಷ್ಟು ಟಾರ್ಕ್ ಅನ್ನ ಹೊಂದಿದೆ ಅನ್ನೋದನ್ನ ನೋಡೋದಾದ್ರೆ 107.5 Nm ಟಾರ್ಕ್ ಅನ್ನ ಹೊಂದಿದೆ. ಇದರಲ್ಲಿ ಡ್ರೈ ಟೈಪ್ ನ ಏರ್ ಫಿಲ್ಟರ್ ಲಭ್ಯವಿದೆ. ಇದು ಒಂದು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿದ್ದು ಇದರಲ್ಲಿ ಪವರ್ ಸ್ಟೇರಿಂಗ್ ಲಭ್ಯವಿದೆ. ಈ ಒಂದು ಸ್ಟೇರಿಂಗ್ ನಲ್ಲಿ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಆಪ್ಷನ್ ಸಹ ಲಭ್ಯವಿದೆ. ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಸ್ಟೇರಿಂಗ್ ಅನ್ನ ಮೇಲಕ್ಕೆ, ಕೆಳಕ್ಕೆ ಹಾಗೂ ಹಿಂದಕ್ಕೆ, ಮುಂದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬಹುದಾಗಿದೆ. ಈ ಒಂದು ಮಾಡೆಲ್ ನ ಬ್ರೇಕಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಲಭ್ಯವಿದೆ. ಮುಂದೆ ಈ ಒಂದು ಟ್ರ್ಯಾಕ್ಟರ್ ನ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಕಾನ್ಸ್ಟೆಂಟ್ ಮೆಸ್ ವಿತ್ ಸಿಂಕ್ರೋಸೆಟಲ್ ಟ್ರಾನ್ಸ್ಮಿಷನ್ ಲಭ್ಯವಿದೆ. ಅಂದ್ರೆ ಈ ಒಂದು ಗೇರ್ ನಲ್ಲಿ ಯಾವುದೇ ಜರ್ಕ್ ಇಲ್ಲದೆ ತುಂಬಾ ಸ್ಮೂತ್ ಆಗಿ ಗೇರ್ ಶಿಫ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮಾಡೆಲ್ ನಲ್ಲಿ ಸಿಂಗಲ್ ಕ್ಲಚ್ ಲಭ್ಯವಿದ್ದು ಇದರ ಗೇರ್ ಬಾಕ್ಸ್ ನಲ್ಲಿ 8 ಫಾರ್ವರ್ಡ್ ಗೇರ್ ಇದ್ದು 8 ರಿವರ್ಸ್ ಗೇರ್ ಗಳಿವೆ. ಒಂದು ಮಾಡೆಲ್ ನಲ್ಲಿ ಮತ್ತೊಂದು ಗೇರ್ ನ ವಿಶೇಷ ಏನು ಅಂದ್ರೆ, ಗೇರ್ ನಲ್ಲಾದ್ರೂ ರನ್ನಿಂಗ್ ಆಗ್ತಾ ಇದ್ರು ಸೇಮ್ ಸ್ಪೀಡ್ ನಲ್ಲಿ ಸೇಮ್ ಗೇರ್ ನಲ್ಲಿ ರಿವರ್ಸ್ ಓಡಬಲ್ಲದಾಗಿದೆ. ಅಂದ್ರೆ ಒಂದೇ ಲಿವರ್ ಮೂಲಕ ಫಾರ್ವರ್ಡ್ ಮತ್ತು ರಿವರ್ಸ್ ಅನ್ನ ಆಪರೇಟ್ ಮಾಡಬಹುದಾಗಿದೆ. ಈ ಒಂದು ಆಪ್ಷನ್ ಸಾಕಷ್ಟು ಸಮಯವನ್ನ ಉಳಿಸುತ್ತೆ ಅಂತಾನೆ ಹೇಳ್ಬಹುದು. ಮುಂದೆ ಈ ಒಂದು ಮಾಡೆಲ್ ನ PTO ಬಗ್ಗೆ ನೋಡೋದಾದ್ರೆ 27.5 HP PTO ಹಾರ್ಸ್ ಪವರ್ ಇದ್ದು 540 ಮತ್ತು 780 RPM ಅನ್ನ ಹೊಂದಿದೆ. ಮುಂದೆ ಈ ಒಂದು ಟ್ರ್ಯಾಕ್ಟರ್ ನ ಮೈಲೇಜ್ ಬಗ್ಗೆ ನೋಡೋದಾದ್ರೆ ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ 1.7 ರಿಂದ 3.4 ಲೀಟರ್ ವರೆಗೆ ಡೀಸೆಲ್ ಅನ್ನ ಕುಡಿಯಬಲ್ಲದಾಗಿದೆ. ಇದಿಷ್ಟು ಈ ಒಂದು ಮಾಡೆಲ್ ನ ಸ್ಪೆಸಿಫಿಕೇಶನ್ಸ್ ಆಗಿದ್ದು, ಇನ್ನು ಪ್ರೈಸಿಂಗ್ ಬಗ್ಗೆ ನೋಡೋದಾದ್ರೆ 6,70,000 ರೂಪಾಯಿಗಳು ಇದರ ಸ್ಟಾರ್ಟಿಂಗ್ ಪ್ರೈಸ್ ಆಗಿದ್ದು, GST ಟ್ಯಾಕ್ಸ್ ಮತ್ತು ಇತರ ಅಡಿಷನಲ್ ಚಾರ್ಜ್ ಗಳನ್ನು ಆಡ್ ಮಾಡಿದ್ದಲ್ಲಿ 7,20,000 ವರೆಗೂ ಆಗುತ್ತದೆ. ಈ ಒಂದು ಟ್ರ್ಯಾಕ್ಟರ್ ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ಗೆ ಭೇಟಿ ಕೊಡಿ. ಈ ಒಂದು ಟ್ರ್ಯಾಕ್ಟರ್ ನ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.